ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಪಾರ್ಟ್ನರ್ ಸಿನಿಮಾದ ಅಮೋರ ಅಮೋರ ಅನ್ನುವಂತಹ ಸಾಂಗ್ ರಿಲೀಸ್ ಆಗಿ ಭರ್ಜರಿಯಾಗಿ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಅಜಯ್ ರಾವ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಹಾಯ್, ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಏನು ಸರ್ ಸ್ಟೆಪ್ಸ್ ಧೂಳರೆ ಐತಿ ಸರ್. ಮಸ್ತ್ ಮಾಡಿರಿ, ಸಕ್ಕದಾಗಿ ಕೊಡಿ. ಧೂಳರೆ ಐತಿ ನಮ್ಮ ಭಾಷೆ, ಉತ್ತರ ಕರ್ನಾಟಕ ಭಾಷೆ. ಗ್ರೌಂಡ್ ಕ್ಲಿಯರ್ ಇತ್ತಲ್ಲ, ಧೂಳಲ್ಲಿ ಮಸ್ತಾಗಿ ಐತ್ರಿ ಸರ್. ಧೂಳರೆ ಐತಿ ಅಂತ ಹೇಳಿ ಮಸ್ತ್ ಸ್ಟೆಪ್ಸ್ ಹಾಕಿರಿ, ಭರ್ಜರಿ ರೆಸ್ಪಾನ್ಸ್ ಪಡಕ ಭಾರಿ ಸಿಗಕತ್ತೈತಿ. ಏನು ಹೇಳ್ತೀರಿ ಇದು? ಏನಿಲ್ಲ, ಖುಷಿ ಆಗುತ್ತೆ. ಲಾಸ್ಟ್ ಅಲ್ಟಿಮೇಟ್ಲಿ ಸಿನಿಮಾ ಮೇಕರ್ಸ್ಗೆ, ಆರ್ಟಿಸ್ಟ್ಗಳಿಗೆ, ಡೈರೆಕ್ಟರ್, ಪ್ರೊಡ್ಯೂಸರಿಗೆ ನಾವು ಮಾಡಿದ್ದು ಜನ ಇಷ್ಟಪಟ್ಟರೆ, ಅದು ಹಿಟ್ಟಾದರೆ ಅದೇ ಅಲ್ಟಿಮೇಟ್ ಖುಷಿ ಅಲ್ಲ. ಸೊ ಸಾರ್ಥಕತೆ ಆಗುತ್ತೆ. ವೆರಿ ಹ್ಯಾಪಿ. ಅಲ್ಲ, ಭಾಳ ಏನಾರು ಪ್ರಾಕ್ಟೀಸ್ ಎಲ್ಲ ಮಾಡಿದ್ರ ಸರ್? ಮಸ್ತ್ ಸ್ಟೆಪ್ಸ್ ಎಲ್ಲ ಮಸ್ತ್ ಹಾಕಿರಿ. ಅದ್ರಾಗ ಪ್ರಾಕ್ಟೀಸ್ ಮಾಡಿದ್ವಿ, ವರ್ಕ್ಶಾಪ್ಸ್. ನಾನು ಮತ್ತು ಬೃಂದಾ ಅವರು. ಪಾಪ ನಮ್ಮ ಮುರಳಿ ಮಾಸ್ಟ್ರು ತುಂಬ ವೆರೈಟೀಸ್ ಆಫ್ ಸ್ಟೆಪ್ಸ್ ತೋರಿಸಿದ್ರು. ಅದಕ್ಕೆ ಏನೇನೋ ಎಲ್ಲ ಚೇಂಜಸ್ಗಳು ಮಾಡಿ ಸಿಕ್ಕಾಪಟ್ಟೆ. ಅಂದರೆ ಆಲ್ಮೋಸ್ಟ್ ಒಂದು ವಾರ ರಿಹರ್ಸಲ್ಸ್ ಮಾಡಿ ಆಮೇಲೆ ನಾವು ಶೂಟಿಂಗ್ ಸೆಟ್ಟಲ್ಲಿ ಹೋಗಿ ಮಾಡಿದ್ದು. ಮಾಡೋ ಟೈಮಲ್ಲೇ ಇದು ವೈರಲ್ ಆಗಬೇಕು, ಹುಕ್ ಸ್ಟೆಪ್ಸ್ ಹಿಟ್ ಆಗಬೇಕು, ಎಲ್ಲರೂ ಮಕ್ಕಳು, ಹೆಣ್ಮಕ್ಳು, ಕಪಲ್ಸ್ ಎಲ್ಲರೂ ಕೂಡ ಇದನ್ನು ರೀಲ್ಸ್ ಮಾಡಬೇಕು, ಆ ಟ್ರೆಂಡಿಂಗ್ ಬರಬೇಕು ಅಂತಲೇ ಉದ್ದೇಶದಿಂದ ಆ ಥರದ್ದು ಕಂಪೋಸಿಂಗ್ ಮಾಡಿರೋದು. ಓಕೆ. ಪ್ರತಿಯೊಂದು ಸಿನಿಮಾದಾಗ ಏನಾರು ಒಂದು ಕಲಿಯೋದು ಇದ್ದೇ ಇರ್ತದಂತೆ. ಈ ಪಾರ್ಟ್ನರ್ ಸಿನಿಮಾದಾಗ ಏನಾರು ಕಲ್ತಿರೇನೆ ನೀವು? ಈ ಸ್ಟೆಪ್ಸ್ ಗಿಪ್ಸ್ ಎಲ್ಲ ಅಜಯ್ ರಾವ್ ಸರ್ ಅಂದ್ರೆ ಭಾಳ ಹೆಂಗೆ ಹಾಕೊಂಡಿರಿ ಸರ್ ನೀವು? ಆ ಕೃಷ್ಣ ಸಿನಿಮಾದಾಗ ಕಂಡಿದ್ರಲ್ಲ, ಹಂಗೆ ಕಂಡಿರಿ ನೋಡ್ರಿ. ಮಸ್ತ್ ಕಂಡಿರಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಕಲ್ತಿದ್ದು ಅದು ಗೊತ್ತಿಲ್ಲ ಅಂದರೆ, ಅದು ನೀವು ಹೇಳಿದ ನಿಜ. ಪ್ರತಿ ಸಿನಿಮಾದಲ್ಲೂ ಕಲಿಯೋದು ಇದ್ದೇ ಇರುತ್ತೆ ಅಫ್ಕೋರ್ಸ್. ಬಟ್ ಅಂದರೆ ಒಂದು ಪಾರ್ಟ್ನರ್ ಸಿನಿಮಾದಲ್ಲಿ ಟೀಮ್ನಲ್ಲಿ ಇರೋಂಥ ಒಗ್ಗಟ್ಟು ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆ ವಿಷಯ ತಿಳ್ಕೊಂಡಿದ್ದೀವಿ. ಅಂದರೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಒಗ್ಗಟ್ಟಲ್ಲಿ ಯಾವುದೂ ಈಗೋ ಇಲ್ಲದೆ ಇದು. ಅಂದರೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀವಿ, ಈ ಥರದ ಅಪರೂಪವಾದಂಥ ಒಂದು ಫ್ರೆಂಡ್ಶಿಪ್, ಒಂದು ಒಡನಾಟ, ಎಲ್ಲರ ಮಧ್ಯದಲ್ಲಿ ಅನ್ಯೋನ್ಯತೆ, ಒಟ್ಟಿಗೆ ಕೂಡಿ ಬಾಳೋದು ಅಂತಾರಲ್ಲ, ಅಂದರೆ ಲಿಟ್ರಲಿ ಒಂದು ಫ್ಯಾಮಿಲಿ ಥರ ಆಗಿರ್ತಕ್ಕಂಥದ್ದು, ಅದು ತುಂಬ ಅಪರೂಪ. ಸೊ ಅದು ಎಲ್ಲ ಸಿನಿಮಾ ಟೀಮ್ನಲ್ಲೂ ಹಂಗಾದಾಗ ಒಂದು ಎನರ್ಜಿ ಬೇರೆ ಥರದ್ದಿರುತ್ತೆ, ಔಟ್ಪುಟ್ ಬೇರೆ ಥರದ್ದಿರುತ್ತೆ. ಸೊ ಆ ವಿಷಯ ಕಲ್ತಿದ್ದೀನಿ ನಾನು ಸರ್. ಅದೇ ನನಗೀಗ ಒಂದು ಪಾಯಿಂಟ್ ನೆನಪಾತ್ರಿ ಸರ್. ಈಗ ಎಸ್ಪೆಷಲಿ ರೀಸೆಂಟಾಗಿ ನಡೆದಂಥ ಒಂದು ವಿಚಾರದ ಬಗ್ಗೆನೇ ಹೇಳ್ತೀನಿ. ಅದೇ ಟೀಮ್ ಅಂತ ಬಂದಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಡಬ್ಬಿಂಗ್ ಇವ್ರ ಕಡೆಯಿಂದ ಆಗಬೇಕಿತ್ತು, ಹಂಗೆ ಹಿಂಗೆ ಅಂತ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅವು ಇವು ಇರ್ತಾವೆ. ಅದರಲ್ಲೂ ಎಸ್ಪೆಷಲಿ ರೀಸೆಂಟಾಗಿ ಒಂದು ವಿಚಾರ ನಡೀತು. ಏನು ಹೇಳ್ತೀರಿ ಸರ್ ನೀವು? ಇಲ್ಲ, ನನ್ನ ಸಿನಿಮಾಗಳಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ದಿದೆ. ಬೇರೆಯವ್ರ ಉದಾಹರಣೆಗಳು ಬೇಡ. ನನ್ನದೇ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ನಂದು ಸಾಕಷ್ಟು ಪ್ರಾಬ್ಲಮ್ಗಳಲ್ಲಿ ವಿವಾದಗಳು ಆಗಿದ್ದಾವೆ. ಅದು ಯಾರು ಬೇಕಂತೆ ಮಾಡಲ್ಲ, ಅಂದರೆ ಭಿನ್ನಾಭಿಪ್ರಾಯಗಳು ಇರ್ತವೆ ಅಷ್ಟೇ. ಯಾರು ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಅಲ್ಲ ಅಂತ ನನಗನ್ಸುತ್ತೆ. ಸಿನಿಮಾ ಮಾಡಬೇಕಾದ್ರೆ ನಿರ್ಮಾಪಕನಿಗೂ ಒಂದು ಸಿನಿಮಾ ಗೆಲ್ಲಬೇಕು ಅನ್ನೋದೇ ಇರುತ್ತೆ, ನಿರ್ದೇಶಕನಿಗೂ ಅದೇ ಇರುತ್ತೆ, ಕಲಾವಿದರಿಗೂ ಅದೇ ಇರುತ್ತೆ. ಒಬ್ಬೊಬ್ರದ್ದು ವಿಚಾರಧಾರೆಗಳು ಬೇರೆ ಥರ ಇರುತ್ತೆ ಅಷ್ಟೇ. ಸೊ ಅದೇನೋ ಗೊತ್ತಿಲ್ಲ, ಕೆಲವೊಂದು ಸಲ ಅದೃಷ್ಟದಿಂದ ಎಲ್ರದ್ದು ಒಂದೇ ಸಮ ಮನಸ್ಥಿತಿ ಬರುತ್ತೆ, ಒಂದೇ ವೇವ್ ಲೆಂತಲ್ಲಿ ಕೂಡಿ ಬರುತ್ತೆ. ಹಂಗೆ ಆದಾಗ ಚೆನ್ನಾಗಾಗುತ್ತೆ ಅನ್ನೋದಷ್ಟೇ. ಯಾರು ಬಲವಂತವಾಗಿ ಕಿತ್ತಾಡಬೇಕು, ಜಗಳಾಡಬೇಕಂತ ಯಾರೂ ಮಾಡಲ್ಲ, ಅಥವಾ ಅವು ಚೆನ್ನಾಗಿರಬೇಕು ಅಂತ ಫಿಕ್ಸ್ಡಾಗಿಯೇ ಇರಲ್ಲ. ಅದು ಹೇಳ್ತಲ್ಲ, ಒಂದೊಂದು ಕಪಲ್ಸ್ದು ಒಂದು ಹೊಂದಾಣಿಕೆ ಹೆಂಗಾಗುತ್ತೆ, ಹಾಗೆ ಸಿನಿಮಾ ತಂಡದಲ್ಲಿ ಅದೊಂದು ಹೊಂದಾಣಿಕೆ ಬೈ ಡಿಫಾಲ್ಟ್, ಬೈ ಗಾಡ್ಸ್ ಗ್ರೇಸ್ ಆಗಬೇಕು ಅಷ್ಟೇ. ಓಕೆ, ಸೂಪರ್ ಸರ್. ಅದ್ರಾಗೆ ನೀವು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿರಿ, ಆಮೇಲೆ ಆ ಲೊಕೇಶನ್ ಅದೆಲ್ಲ ಮಸ್ತಾಗೈತ್ರಿ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿರಿ? ಆಮೇಲೆ ಕಾಸ್ಟ್ಯೂಮ್ ಏನು ನೀವೇ ಸೆಲೆಕ್ಟ್ ಮಾಡಿದ್ರಾ ಅಥವಾ ಯಾರು ಇದ್ರಾ ಸರ್ ನಿಮ್ಮ ಜೊತೆಗೆ ಅಸಿಸ್ಟೆಂಟ್ ಯಾರು? ಇಲ್ಲ, ಚರ್ಚೆಗಳು ಮಾಡಿದ್ದೀವಿ. ಬಟ್ ಅದೇ ನಮ್ಮ ಡಿಸೈನರ್ ಇದ್ದಾರೆ, ಲಕ್ಷ್ಮೀ ಕೃಷ್ಣ ಅವರು ಡಿಸೈನರ್ ಇದ್ದಾರೆ. ಬಟ್ ಚರ್ಚೆಗಳು ಸಾಕಷ್ಟು ಆಗಿದ್ದಾವೆ. ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನಂದು, ಹೀರೋಯಿನ್ದು, ಡೈರೆಕ್ಟರ್ದು, ಕ್ಯಾಮ್ರಾಮ್ಯಾನ್ದು, ಎಲ್ರದ್ದು ಕಾಂಟ್ರಿಬ್ಯೂಷನಿಂದನೇ ಆಗಿರ್ತಕ್ಕಂಥದ್ದು. ಆ್ಯಂಡ್ ಲೊಕೇಶನ್ ನಾವು ಪಾಂಡಿಚೇರಿಯಲ್ಲಿ ಶೂಟ್ ಮಾಡಿದ್ದು. ಅಫ್ಕೋರ್ಸ್ ಇನ್ನೊಂದು ವಿಚಾರ ಹೇಳಬೇಕಂತಂದರೆ, ಲೈವ್ ಲೊಕೇಶನ್ಸಿಗೆ ಕಾಸ್ಟ್ಯೂಮ್ ಮ್ಯಾಚ್ ಮಾಡೋದಿದೆಯಲ್ಲ, ಅಂದರೆ ಎಲ್ಲೋ ಹೋಗ್ತೀವಿ ಯಾವುದೋ ಒಂದು ಲೊಕೇಶನಲ್ಲಿ ನಾವು ಪೇಂಟ್ ಚೇಂಜ್ ಮಾಡೋಕ್ಕಾಗಲ್ಲ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಒಂದು ಸೆಟ್ ಹಾಕ್ತೀವಿ ಅಂದರೆ ನಮಗೆ ಗೊತ್ತಿರುತ್ತೆ, ಈ ಥರದ ಬಟ್ಟೆಗಳು ಹಾಕ್ತೀವಿ, ಅದ್ರ ತಕ್ಕಂತೆ ಸೆಟ್ ಹಾಕ್ತೀವಿ, ಇಲ್ಲ ಈ ಥರದ ಸೆಟ್ ಇದೆ ಅದ್ರ ತಕ್ಕಂತೆ ಬಟ್ಟೆ ಹಾಕ್ತೀವಿ ಅಂತ. ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿ ಅಲ್ಲೆಲ್ಲೋ ಒಂದು ಲೊಕೇಶನ್ ಇದೆ, ಅದ್ರದ್ದೇನೋ ಫೋಟೋ ತರಿಸ್ಕೊಂಡು ಒಂದು ಅಂದಾಜು ಮೇಲೆ ಈ ಬ್ಯಾಕ್ ಡ್ರಾಪ್ಸ್ ಇರ್ಬೋದು, ಈ ಥರದ್ದು ವೆದರ್ ಇರ್ಬೋದು, ಅದ್ರ ಮೇಲೆ ನಾವು ಡಿಸೈನ್ ಮಾಡ್ಕೊಂಡು ಹೋಗಿ ಅದು ಮ್ಯಾಚ್ ಆಗೋದಿದೆಯಲ್ಲ, ಅದು ತುಂಬ ಅದ್ಭುತವಾದಂಥ ವಿಚಾರಗಳು. ಈಗ ಸಾಂಗ್ ನೋಡಿದಾಗ ಅದು ಹೆಂಗೆ ಆ ಬ್ಯಾಕ್ಗ್ರೌಂಡ್ ವಾಲಿಗೂ, ಗೋಡೆಗಳಿಗೂ, ಸ್ಟ್ರೀಟ್ಸಿಗೂ, ಬಣ್ಣಗೆಲ್ಲ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತಾರಲ್ಲ, ಇಟ್ಸ್ ಆಲ್ ಗೆಸ್. ಒಂದು ಅಂದಾಜು ಮೇಲೆ ಮಾಡಿರ್ತಕ್ಕಂಥದ್ದು ಅದು ವರ್ಕ್ ಆಗಿದೆ. ಓಕೆ. ನಿಮ್ಮ ಪಾರ್ಟ್ನರ್ ಬೃಂದಾಚಾರ್ಯ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಹೆಂಗಿತ್ರಿ ಸರ್? ಭಾಳ ಚಲೋ ಮಾತಾಡ್ತಿದ್ರಿ ಇಬ್ಬರು. ಇಲ್ಲ, ತುಂಬ ಖುಷಿ ಕೊಟ್ಟಿದ್ದೆ ನನಗೆ ಬೃಂದ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್
ಐ ಆಮ್ ಶ್ಯೂರ್ ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ವಿತ್ ಹರ್ ಅಗೇನ್ ಆ್ಯಂಡ್ ಅಗೇನ್. ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ಖಂಡಿತ ಹಂಬಲ ಆಸೆ ಇದೆ ಅವ್ರ ಜೊತೆಗೆ. ಅಷ್ಟು ಪ್ರೊಫೆಷ್ನಲ್ ನಟಿ, ಅಷ್ಟು ಸುಂದರವಾಗಿ ಕಾಣಿಸ್ತಾರೆ, ಅಷ್ಟು ಅಚ್ಚಕಟ್ಟವಾಗಿ ಅಂದರೆ ತುಂಬ ಮಧುರವಾಗಿ ಕನ್ನಡ ಮಾತಾಡ್ತಾರೆ. ನಮ್ಮ ಕನ್ನಡದ ಹುಡುಗಿ ಲೈವ್ಲಿ ಆಗಿರ್ತಾರೆ. ಸೆಟ್ಟಲ್ಲಿ ಅವ್ರು ಇದ್ದಾರೆ ಅಂದ್ರೇ ಒಂದು ಬೇರೆ ಥರದ್ದು ಒಂದು ಕಳೆ, ಒಂದು ಎನರ್ಜಿ ಇರುತ್ತೆ. ಅವ್ರ ಪಾಪ ಹೇಳ್ತಿರ್ತಾರೆ, ನಾವು ತುಂಬ ಎನರ್ಜಿಯಿಂದ ಬರ್ತೀವಿ, ಎನರ್ಜಿ ಕೊಡ್ತೀವಿ ಅಂತ. ಅವ್ರು ಇರೋದಕ್ಕೆ ಅಷ್ಟು ಎನರ್ಜಿ ಇರುತ್ತೆ ಸೆಟ್ಟಲ್ಲಿ. ಆ್ಯಂಡ್ ಕ್ಯಾರೆಕ್ಟ್ರನ್ನ, ಪಾತ್ರನ, ಸಿನಿಮಾನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ತುಂಬ ಅಪರೂಪ ನಾನು ನೋಡೋದು ಅಂದರೆ ನಟಿಯವರು ಅಫ್ಕೋರ್ಸ್ ನಮ್ಮ ಭಾಷೆ ಮೇಲೆ ಅಭಿಮಾನ ಇರುತ್ತೆ, ಅವ್ರು ಬೆಳಿಬೇಕನ್ನೋದಿರುತ್ತೆ. ಆದರೆ ಇಡೀ ಒಂದು ಸಿನಿಮಾನೇ ಗೆಲ್ಲಬೇಕು, ಇಡೀ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಏನು ಮಾಡಬೇಕು, ಅದು ಪ್ರತಿದಿನ ಹಂಬಲ ತುಡಿತಾ ಇದೆಯಲ್ಲ, ಅದು ಬಹಳ ಅಪರೂಪ ಕಾಣಿಸೋದು. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ನಾನು ಬರ್ತೀನಿ ಸರ್, ನಾನು ಇದರಲ್ಲಿ ಇರ್ತೀನಿ, ನಾನು ಏನಾದರೂ ಮಾಡ್ತೀನಿ ಅನ್ನೋದೊಂದು ತುಡಿತ ತವಕ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಚಲೇಬೇಕಾದಂಥ ವಿಷಯ. ಹಾಗಾಗಿನೇ ನೀವು ಟೈಟ್ಲಲ್ಲೂ ನೋಡ್ಬೋದು, ಅವ್ರದ್ದೇ ಹೆಸರನ್ನೇ ಫಸ್ಟ್ ನಾವು ಅಂದರೆ ಇಡೀ ಟೀಮ್ ಅವ್ರದ್ದು ಆ ಕಾಂಟ್ರಿಬ್ಯೂಷನ್, ಅವ್ರದ್ದು ಆ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ನೋಡಿನೇ ಅವರಿಗೂ ಕ್ರೆಡಿಟ್ ಇರಬೇಕು ಅಂತಲೇ ಅವ್ರದ್ದು ಹೆಸರು ನಾವು ಫಸ್ಟ್ ಹಾಕಿದ್ದೀವಿ. ಸೊ ಇಟ್ಸ್ ಗ್ರೇಟ್ ಪ್ಲೆಷರ್ ಆ್ಯಂಡ್ ಏನಂತಾರೆ, ಒಂದು ಐ ಕ್ಯಾನ್ ಸೇ ಇಟ್ಸ್ ಆನ್ ಆನರ್ ವರ್ಕಿಂಗ್ ವಿತ್ ಬೃಂದಾ. ಓಕೆ, ನೈಸ್ ಸರ್. ಸರ್ ತುಂಬ ಹೆಂಗೆ ಹಾಕೊಂಡಿರಿ ನೀವು ಅದ್ರಾಗ? ಟಿಪ್ಸ್ ಕೊಡ್ರಿ ಸರ್. ಏನಾರು ನೀವು ಎಷ್ಟು ಚಂದ ಬಾಡಿ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿರಿ? ಏನಿಲ್ಲಮ್ಮ, ಅದೇ ಊಟ ಅದೇ ತಿಂಡಿ ನಂದು. ಚಿಕ್ಕವನಿದ್ದಾಗಿಂದ ಎಷ್ಟು ತಿಂತಾಯಿದ್ದೆ, ಏನು ತಿಂತಾಯಿದ್ದೆ ಅಷ್ಟೇ ತಿಂತೀನಿ. ನಾನು ಫುಡ್ಡಿ ಎಲ್ಲ ಹೊರಗಡೆ ತಿನ್ನಲ್ಲ, ಇಷ್ಟೇ ತಿನ್ನೋದು. ಅಂದರೆ ಸ್ಮಾಲ್ ಕ್ವಾಂಟಿಟಿ, ಅದು ತಿನ್ನಬೇಕನ್ನೋ ಆಸೆ ಇಲ್ಲ. ಆ್ಯಂಡ್ ಪ್ರತಿದಿನ ವರ್ಕೌಟ್ ಅನ್ನೋದು ಒಂದು ರೂಟೀನಲ್ಲಿ ಮುಂಚೆಯಿಂದನೂ ಡಿಸಿಪ್ಲಿನ್ ಬಂದುಬಿಟ್ಟಿದೆ. 1 hour ಆದರೂ ಪರವಾಗಿಲ್ಲ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಏನಾದರೂ ವರ್ಕೌಟ್ ಮಾಡ್ತೀವಿ. ಆ್ಯಂಡ್ ಎಲ್ಲಕ್ಕಿಂತ ಮೋರ್ ಓವರ್ ಏನಂದ್ರೆ ನಮ್ಮ ಅಟ್ಮಾಸ್ಫಿಯರ್, ನಮ್ಮ ಪಾರ್ಟ್ನರ್ ಸಿನಿಮಾ ತಂಡ ಅಷ್ಟು ಖುಷಿಯಾಗಿ ಎಲ್ಲರೂ ಜೊತೆಗೆ ನಿಂತ್ಕೊಂಡಿರೋದ್ರಿಂದ ಎಲ್ಲರೂ ಅಷ್ಟು ಪ್ರೀತಿ ಕೊಡ್ತಾರಲ್ಲ. ಯಾವಾಗ ನಿಮಗೆ ಪ್ರೀತಿ ಸಿಗುತ್ತೆ, ಆಬ್ವಿಯಸ್ಲಿ ಮುಖದಲ್ಲಿ ಅದು ಕಾಂತಿ ಅರಳುತ್ತೆ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಹೆಂಗೆ ಕಾಣ್ತಿದ್ದೀನಿ ಅಂದರೆ ಇಟ್ಸ್ ಪಾರ್ಟ್ನರ್ ಟೀಮ್ ಅಷ್ಟೇ. ಓಕೆ, ಸೂಪರ್ ಸರ್. ಇನ್ನು ನಾವು ಪಾರ್ಟ್ನರ್ ಅಂದರೆ ಯೂಶಲಿ ಈ ಬಿಸ್ನೆಸ್ ಪಾರ್ಟ್ನರು, ಈ ಲೈಫ್ ಪಾರ್ಟ್ನರ್ ಅವು ಕೇಳಿರ್ತೀವಿ. ಇದು ಇಲ್ಲಿ ಯಾವ ಪಾರ್ಟ್ನರ್ ನೀವು ತೊಗೊಂಡು ಸಿನಿಮಾ ಮಾಡಿರಿ ಸರ್? ವಿ ಆರ್ ಪಾರ್ಟ್ನರ್ ಫಾರ್ ಪಾರ್ಟ್ನರ್ಸ್. ಅಯ್ಯೋ, ಕನ್ಫ್ಯೂಷನ್ ಆಗುತ್ತೆ ಸರ್. ಪಾರ್ಟ್ನರ್ಸ್ ಫಾರ್ ಪಾರ್ಟ್ನರ್. ಹಾಂ, ವಿ ಆರ್ ಆಲ್ ಪಾರ್ಟ್ನರ್ಸ್ ಫಾರ್ ಪಾರ್ಟ್ನರ್. ಅರ್ಥ ಆಗೋಲ್ರಿ ಸರ್. ಆ್ಯಂಡ್ ದಿಸ್ ಮೂವಿ ಪಾರ್ಟ್ನರ್ ಈಸ್ ಫಾರ್ ವಿ ಪಾರ್ಟ್ನರ್ಸ್. ಹೂವಲ್ಲಿ ಬಿಡ್ರಿ, ಪಾರ್ಟ್ನರ್ ಕತಿ ಬಿಡ್ರಿ. ಈಗ ಅದ್ರೊಳಗೆ ಏನೈತೆ ಪಾರ್ಟ್ನರನ್ನು ಯಾಕೆ ಆ ಟಾಪಿಕ್ ಟೈಟಲ್ ಇಟ್ಟಾರ ಅಂತಂದು? ಯಾಕಂದರೆ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಇದ್ದಾರೆ ಅದರಲ್ಲಿ. ಇದಕ್ಕೆ ಹಾಂ, ಒಂದು ಲೈಫ್ ಪಾರ್ಟ್ನರ್ದ ಕಥೆ. ಲೈಫ್ ಪಾರ್ಟ್ನರ್ ಕತೆ. ಹಾಂ, ಲವ್, ಅದೇ ಪ್ರೀತಿ ಎಲ್ಲ. ಹಾಂ, ಒಂದು ಕಪಲ್ಸ್ ಅಂದರೆ ಪ್ರೀತಿ, ಮದುವೆ, ಸಂಸಾರ, ಜಗಳ, ಸರಸ, ವೀರಸ ಎಲ್ಲ ಇರುತ್ತೆ. ಸೊ ದ್ಯಾಟ್ ಈಸ್ ಪಾರ್ಟ್ನರ್. ಎಲ್ಲದರಲ್ಲೂ ಎಲ್ಲ ಥರ ಸೀಸನ್, ಎಲ್ಲ ಥರ ವೆದರಲ್ಲೂ ಅಳ್ಳಾಡದೆ ಜೊತೆಗೆ ನಿಲ್ಲದೆ ಪಾರ್ಟ್ನರ್. ಸೂಪರ್ ಸರ್. ಓಕೆ, ಈ ಪಾರ್ಟ್ನರ್ ಸಿನಿಮಾ ಎಸ್ಪೆಷಲಿ ಜೆನ್ಸಿಗೆ ಮಾಡ್ಯಾರ ಅಂತಂದು ಹೇಳ್ತಿದ್ರಿ ನೀವು ಪ್ರೆಸ್ ಮೀಟ್ನಾಗ. ಇದು ಅವ್ರಿಗೆ ಹೆಂಗೆ ಆ್ಯಪ್ಟ್ ಆಗತ್ತೆ ಸರ್? ಅಲ್ಲ, ಜೆನ್ಸಿಗೋಸ್ಕರನೇ ಮಾಡಿದ್ದೀವಿ ಅನ್ನೋದಲ್ಲ, ಜೆನ್ಸಿಗೆ ರಿಲೇಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅವ್ರಿಗೋಸ್ಕರ ಮಾಡಿದ್ದಂತಲ್ಲ, ಎಲ್ಲ ವರ್ಗದವರು ನೋಡಬೇಕು, ಎಲ್ಲ ವರ್ಗದವ್ರಿಗೆ ಮಾಡಿದ್ದೀವಿ. ಕನೆಕ್ಟ್ ಆಗುವಂಥ ವಿಚಾರ ಏನಿದೆಯಲ್ಲ, ಓ ಹೌದಲ್ಲ, ಹಿಂಗೆ ನಡೀತಾ ಇದೆಯಲ್ಲ, ಹಿಂಗೆ ಆಗ್ತಾ ಇದೆಯಲ್ಲ, ನಾವು ಏನು ಮಾಡಬೇಕು ಅನ್ನೋದಕ್ಕೆ ಅಂದರೆ ಒಂದು ಕನೆಕ್ಟ್ ಆಗೋದು. ಜೆನ್ಸಿಗಳಿಗೆ ಕನ್ಫ್ಯೂಷನ್ಸ್, ಅವ್ರಿಗೆ ಏನೋ ಒಂದು ಗೊಂದಲಗಳು ನಡೀತಾ ಇರುತ್ತಲ್ಲ, ಅದಕ್ಕೆ ಬಹುಶಃ ಒಂದು ಉತ್ತರ ಸಿಗ್ಬೋದು, ಅಥವಾ ಅವರೇ ದಾರಿ ಕಂಡುಕೋಬಹುದು. ಅಂದರೆ ನೀವು ಜೆನ್ಸಿಗಳಿಗೆ ಏನಾರು ದಾರಿ ತೋರಿಸ್ತೀರೇನು? ಇಲ್ಲ, ತೋರಿಸ್ಬೇಕು ಅನ್ನೋ ಫಿಲಾಸಫಿ ಇಟ್ಕೊಂಡು ಸಿನಿಮಾ ಮಾಡಿರೋದಲ್ಲ. ಏನು ನಡೀತಾ ಇದೆ ಅದನ್ನೇ ನಾವು ಸಿನಿಮಾ ಮಾಡೋದು. ನಾವು ಎಲ್ಲರೂ ಅನ್ಕೊಂತಾರೆ ಸಿನಿಮಾಯಿಂದ ನಾವು ದಾರಿ ತಪ್ಪಿಸ್ಬಿಟ್ವಿ, ಸಿನಿಮಾಯಿಂದ ನಾವು ಹಂಗಾಗ್ಬಿಡ್ತೀವಿ. ಅಫ್ಕೋರ್ಸ್ ಏನೋ ಇನ್ಫ್ಲುಯೆನ್ಸ್ ಮಾಡುತ್ತೆ ಸಿನಿಮಾ, ಇನ್ಫ್ಲುಯೆನ್ಸ್ ಮಾಡೋದೇ ಇಲ್ಲ ಅಂತಲ್ಲ, ಒಳ್ಳೆತನದಿಂದ ಇನ್ಫ್ಲುಯೆನ್ಸ್ ಮಾಡುತ್ತೆ ಸಿನಿಮಾ ಯಾವಾಗಲೂ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಹೊರಗಡೆ ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನೇ ತೊಗೊಂಡು ನಾವು ಸಿನಿಮಾ ಮಾಡೋದು. ಸೊ ಜಸ್ಟ್ ಒಂದು ಮಿರರ್ ರಿಫ್ಲೆಕ್ಷನ್, ಈಗೇನು ನಡೀತಾ ಇದೆ ಸಮಾಜದ, ಅದರದ್ದೊಂದು ಮಿರರ್ ರಿಫ್ಲೆಕ್ಷನ್ ಅಷ್ಟೇ. ಓಕೆ, ಬಟ್ ಯುದ್ಧಕಾಂಡ ಆದಮೇಲೆ ಅಜಯ್ ರಾವ್ ಅವ್ರ ಮೇಲೆ ಭಾಳ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್. ನೆಕ್ಸ್ಟ್ ಏನು ಮಾಡ್ತಾರೆ, ಏನು ಇದು ಮಾಡ್ತಾರೆ ಅಂತಂದೇಳಿ ಅದು ಕೂಡ ಭಾಳ ಸೌಂಡ್ ಮಾಡಿತ್ತು. ಸೊ ಎಕ್ಸ್ಪೆಕ್ಟೇಷನ್ ಭಾಳ ಐತಿ. ಹೆಂಗೆ ರೀಚ್ ಮಾಡೋಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿರಿ? ಏನಿಲ್ಲ, ನಾವು ಮಾತಾಡ್ತಿದ್ದೀವಲ್ಲ, ಆ್ಯಕ್ಚುಲಿ ನೀವುಗಳು ರೀಚ್ ಮಾಡಿಸ್ಬೇಕು ಅದನ್ನು. ಅದಕ್ಕೆ ತಾನೇ ನಿಮ್ಮ ಹತ್ರ ಬಂದು ಕೂತ್ಕೊಳ್ಳೋದು. ಒಂದು ಮಾಧ್ಯಮ ಅನ್ನೋದು ಒಂದು ಮೀಡಿಯಮ್ ಬ್ರಿಡ್ಜ್ ನೀವೇ ತಾನೇ ಆಡಿಯನ್ಸಿಗೆ. ನಾವು ಅವ್ರಿಗೆ ರೀಚ್ ಆಗಬೇಕಂದ್ರೆ ಒಂದು ಮೀಡಿಯಮ್ ನೀವೇ ಅದು. ಸೊ ನಿಮ್ಮ ಮುಂದೆ ಯಾಕೆ ನಾನು ಸಿನಿಮಾ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ ನಿಮ್ಮಿಂದ ರೀಚ್ ಆಗಲಿ ಅಂತಾನೆ.
ಆ್ಯಂಡ್ ಅದು ನಿಮ್ಮ ಹತ್ರ ನಾನು ಏನು ಮಾತಾಡಬೇಕು, ಪ್ರಾಮಾಣಿಕವಾಗಿ ಮಾತಾಡಬೇಕು. ನನಗೆ ಸಿನಿಮಾ ನನಗೆ ಎಷ್ಟು ಹತ್ತಿರವಾಗಿದೆಯೋ, ನಾನು ಎಷ್ಟು ಪ್ರೀತಿಸಿದ್ದೀನೋ, ಆ ಪ್ರಾಮಾಣಿಕತೆಯಿಂದ ನಿಮ್ಮ ಜೊತೆ ಏನು ಮಾತಾಡ್ತಿದ್ದೀನಿ ಅದು ಅವ್ನು ಗಮನಿಸ್ತಾನೆ. ಸೊ ಆನೆಸ್ಟಿನೇ ನಮ್ಮ ಅಸ್ತ್ರ. ಸುಳ್ಳು ಹೇಳೋದು ಅವನಿಗೆ ಗೊತ್ತಾಗುತ್ತೆ, ಇವತ್ತು ಅದೇನೋ ಒಂದು ವೈಬ್ಸ್ ಹೊಡೆಯುತ್ತಲ್ಲ. ಸೊ ಆನೆಸ್ಟಿನೇ ಅಸ್ತ್ರ. ನಾವು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಬೇಕು, ಪ್ರಾಮಾಣಿಕವಾಗಿ ಮಾತಾಡಬೇಕು, ಅಷ್ಟೇ. ಸರ್ ಭಾಳ ಮಂದಿ ನಿಮ್ದೊಂದು ರೀಲ್ ಹೋಗ್ತಿದ್ದಾಗ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದರು, ಅಜಯ್ ರಾವ್ ಸರಲ್ಲಿ ಭಾಳ ಟ್ಯಾಲೆಂಟ್ ಐತಿ, ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅಂತ ಭಾಳ ಮಂದಿ ಕಮೆಂಟ್ ಹಾಕ್ತಿದ್ರು. ಸಿಗ್ತಿದವ ನಿಮಗೆ ಇವಾಗ ನೀವು ಅಂದ್ಕೊಂಡಿದ್ದಂಗೆ, ನೀವು ಎಕ್ಸ್ಪೆಕ್ಟ್ ಮಾಡಿರಂಗೆ ಪಾತ್ರಗಳು ಸಿಗಕತ್ತವ ಏನಂತ? ಅಲ್ಲ, ನಾನು 2003 ಹೀರೋ ಆಗಿದ್ದು, ಇದು 2026. ಎಷ್ಟು ವರ್ಷ ಆಯಿತು? ಭಾಳ ವರ್ಷ ಆಯಿತು. 23 ವರ್ಷ ಆಯಿತು. ನಾನು 23 ವರ್ಷದಿಂದ ಹೀರೋ ಆಗಿ ಸ್ಟಿಲ್ ನಿಮಗೆ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ನಂಗೆ ಪಾತ್ರಗಳು ಸಿಕ್ಕಿದಾವ ಸಿಕ್ಕಿಲ್ವ? ಸಿಕ್ಕಿದೆ, ಅಷ್ಟೇ ಉತ್ತರ. ಇನ್ನೂ ಒಳ್ಳೆ ಪಾತ್ರಗಳು. ಇನ್ನೂ 23 ವರ್ಷ ಆದಮೇಲೂ ನಾನು ಹೀಗೆ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇರ್ತೀನಿ. ಇಟ್ಸ್ ಎ ಚಾಲೆಂಜ್. ಓಕೆ, ಸೂಪರ್ ಸರ್. ಸರ್ ಕೊನೆಯದಾಗಿ ಏನು ಹೇಳ್ತೀರಿ ಪಾರ್ಟ್ನರ್ ಮೂವಿ ಬಗ್ಗೆ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗೆ? ಅಲ್ಲ, ಪಾರ್ಟ್ನರ್ ಮೂವಿನ ತುಂಬ ಇಷ್ಟಪಟ್ಟಿದ್ದೀನಿ, ತುಂಬ ಪ್ರೀತಿಸಿದ್ದೀನಿ. ಇನ್ಫ್ಯಾಕ್ಟ್ ನಾನು ಹೃದಯನೇ ಕೊಟ್ಟಿದ್ದೀನಿ ಆ ಸಿನಿಮಾಗೆ. ಅಂದರೆ ಸಕ್ಸಸ್ ಫೇಲಿಯರ್ ಈಸ್ ಆಲ್ ಸೆಕೆಂಡ್ರಿ. ಅದು ಎಷ್ಟು ಮಟ್ಟಿಗೆ ದಾಖಲೆ ಮಾಡುತ್ತೆ, ಎಷ್ಟು ಗಳಿಕೆ ಮಾಡುತ್ತೆ, ಇಟ್ ಈಸ್ ನಾಟ್ ಮೈ ಬಿಸ್ನೆಸ್. ನನ್ನ ಕೆಲಸ ಏನು, ನಾನು ಆ ಸಿನಿಮಾ ಕಥೆ ಇಷ್ಟಪಡಬೇಕು. ನಾನೊಬ್ಬ ನನ್ನ ನಂಬಿ ಬಂದಿರತಕ್ಕಂಥ ನಿರ್ದೇಶಕ ನಿರ್ಮಾಪಕನಿಗೆ ಗೌರವಿಸಬೇಕು. ಅವ್ರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನು ನಾನು ಫುಲ್ ಫ್ಲೆಜ್ಡಾಗಿ ಅವ್ರಿಗೆ ಕೊಡಬೇಕು, ಅರ್ಪಣೆ ಮಾಡಬೇಕು. ಆ್ಯಂಡ್ ಸಿನಿಮಾ ಪರ್ಸ್ನಲಿ ಎಟ್ ದಿ ಎಂಡ್ ಆಫ್ ದಿ ಡೇ, ನಾನು ಏನೇ ಸರೆಂಡರ್ ಆಗಿರ್ಬೋದು, ಎಷ್ಟೇ ಅವ್ರು ಹೇಳ್ದಂಗೆ ಮಾಡಿರ್ಬೋದು, ಏನೇ ಆಗಿರ್ಬೋದು, ಎಟ್ ದಿ ಎಂಡ್ ಆಫ್ ದಿ ಡೇ ಫ್ಯಾನ್ಸ್, ಅಭಿಮಾನಿಗಳು ಅಂತ ಏನಿರ್ತಾರೆ, ಅವರು ಅಜಯಿಂದ ಈ ಥರ ಎಕ್ಸ್ಪೆಕ್ಟೇಷನ್ ಕೊಡ್ತಾರಲ್ಲ ಅನ್ನೋ ಒಂದು ದೃಷ್ಟಿಯಿಂದ, ಕಾಳಜಿಯಿಂದ ನಾನು ಸಿನಿಮಾ ನೋಡಬೇಕು. ಅದು ಪ್ರಾಡಕ್ಟ್ ಏನು ಬಂದಿದೆ ಫೈನಲಿ, ನಾವು ಅಂದ್ಕೊಂಡ ರೀತಿ ಬಂದಿದೆಯಾ ಅಂತ ನಾನು ನೋಡಬೇಕು. ಅದು ನೋಡಿದ್ದೀನಿ, ನನಗೆ ಖುಷಿ ಕೊಟ್ಟಿದ್ದು. ಹೌದು, ನಾವು ಅಂದ್ಕೊಂಡ ರೀತಿಯಲ್ಲಿ ಆಗಿದೆ. ನೆಕ್ಸ್ಟ್ ರಿಸಲ್ಟ್ ಈಸ್, ಈಗ ಕೃಷ್ಣನೇ ಹೇಳ್ದಂಗೆ ಕರ್ಮ ಮಾಡು, ಫಲದ ಬಗ್ಗೆ ಯೋಚಿಸ್ಬಾರ್ದು. ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆ್ಯಂಡ್ ಜೆನ್ಯೂನ್ಲಿ ತುಂಬ ಇಷ್ಟ ಆಗಿದೆ ನನ್ನ ಸಿನಿಮಾ. ಪಾರ್ಟ್ನರ್ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ, ಅದು ನನಗೆ ಖುಷಿ ಇದೆ. ರೆಸ್ಟ್ ಇಸ್ ಲೆಫ್ಟ್ ಟು. ಓಕೆ, ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಬರಕತ್ತವೆ, ಬಟ್ ಈ ಸಿನಿಮಾ ಎಷ್ಟು ಇಷ್ಟ ಆಗ್ಬೋದು, ಎಷ್ಟು ವಿಭಿನ್ನ ಸರ್ ಇದು? ಅದು ಹೇಳೋಕ್ಕೆ ಆಗಲ್ಲ. ಎಷ್ಟು ಇಷ್ಟ ಆಗ್ಬೋದು, ಹೆಂಗೆ ಹೇಳ್ತೀರ? ತುಂಬ ಇಷ್ಟ ಆಗಲಿ ಅಂತ ತಾನೇ ನಾವು ಪ್ರತಿದಿನ ಕನಸು ಕಾಣ್ತೀವಿ. ಎಷ್ಟು ಬಂದರೂ ಸಾಲದು. ಈಗ ಯಾವುದೋ ಸೂ ಫ್ರಮ್ ಸೋ ಅಷ್ಟು ದೊಡ್ಡ ದಾಖಲೆ ಮಾಡಿತ್ತು. ಅವ್ರು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ, ಅದು ಆಯ್ತಲ್ಲ. ಸೊ ಹಂಗಾಗಲಿ ಅಂತ ಪ್ರತಿಯೊಬ್ಬನೂ ಆಶಿಸ್ತಾನೆ. ಯಾಕೆ ಆಗಬಾರ್ದು ಅಂದರೆ, ಕನ್ನಡ ಇಂಡಸ್ಟ್ರಿನಲ್ಲೂ ಆ ಸಾಮರ್ಥ್ಯ ಇದೆ. ಆ ಥರ ಗಳಿಕೆ ತಂದು ಕೊಡುವಂಥ ಸಾಮರ್ಥ್ಯನೂ ಪ್ರೇಕ್ಷಕರಲ್ಲಿದೆ. ಅದು ಹೆಂಗೋ ಕನೆಕ್ಟ್ ಆಗಿ ಅವ್ರು ಗೆಲ್ಲಿಸ್ಬೇಕು. ಅದನ್ನು 100 ಕೋಟಿ ಬಂದರೂ ಸಾಲದು ನಮಗೆ. ಅಂದರೆ 100 ಕೋಟಿ ಅಂದರೆ ನಾನು ದುಡ್ಡಿನ ಟರ್ಮ್ಸಲ್ಲಿ ಹೇಳ್ತಾ ಇಲ್ಲ, ಅಂದರೆ ಅಷ್ಟು ಜನ ನೋಡಿದಾಗ ತಾನೇ ಹಂಗೆ ಆಗೋದು. ಸೊ ಅಷ್ಟು ಜನ ನೋಡಲಿ, ಅಷ್ಟು ದೊಡ್ಡ ಗೆಲುವು ಬರಬೇಕು, ಅದು ಸಾಲದು. ಅದು ಎಷ್ಟು ನಿರೀಕ್ಷಣೆ ಇಲ್ಲ ಅದಕ್ಕೆ. ಹೌದು, ಎಸ್ ಸರ್. ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ತಿದ್ರಿ. ಈಗ ರೀಸೆಂಟಾಗಿ ಯಶ್ ಅವ್ರದ್ದು ರಾಮಾಯಣ ಅದು ರಿಲೀಸ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ತುಂಬ ಜನ ಕನ್ನಡ ಇಂಡಸ್ಟ್ರಿನ ಹೊಗಳ್ತಾ ಇದ್ದಾರೆ, ಓ ವಾ, ಕನ್ನಡದಲ್ಲಿ ಇಂಥ ಒಳ್ಳೆ ನಟ ಇದ್ದಾರಲ್ಲ ಅಂತ ಹೇಳಿ. ಸೊ ನಿಮಗೆ ನೋಡಿದಾಗ ಏನು ಅನಿಸ್ತು ಸರ್? ನಿಮಗೇನು ಅನ್ನಿಸ್ತೀವಿ? ನನಗೆ ಭಾಳ ಖುಷಿ ಆಯ್ತು. ನನಗೂ ತುಂಬ ಖುಷಿ ಆಯಿತು. ಅಲ್ಲ, ಹೊರಗಡೆಯವ್ರಿಗೆ ಅನ್ನಿಸ್ತಾ ಇರ್ಬೋದು ಒಳ್ಳೆ ನಟ ಅದು ಇದೆಲ್ಲ, ನಮ್ಗೆ ಗೊತ್ತಿರೋಂಥ ವಿಚಾರ ಅಲ್ಲ. ನಮ್ಮ ಫ್ಯಾಮಿಲಿನೇ ಅಲ್ವಾ ಎಟ್ ದಿ ಎಂಡ್ ಆಫ್ ದಿ ಡೇ. ಅದೇನೇ ನಾನು ಹೇಳ್ದಲ್ಲ, ನಮ್ಮ ಸಿನಿಮಾಗೆ ಎಷ್ಟು ಗಳಿಕೆ ಮಾಡಿದ್ರು ಹೆಂಗೆ ಸಾಲದು, ನಮ್ಮ ಎಷ್ಟು ಬೆಳೆದ್ರೂ ಸಾಲದು. ಅವರಿಗೆ ಸಾಕಾಗಲ್ಲ ಆ್ಯಕ್ಚುಲಿ. ಈಗ ಅದೇ ವಿಶ್ವನೂಗೆಲ್ಲ ಹೊರಟಿದ್ದಾರೆ, ಇದಾದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆಗಲಿ ಅಲ್ವಾ, ತಪ್ಪೇನಿದೆ. ಒಬ್ರು ಯಾರಾದರೂ ಆ ಥರದ್ದೊಂದು ದಾಖಲೆ ಮಾಡಿ ಎಲ್ಲ ವಿಶ್ವದಲ್ಲೇ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಖುಷಿ. ನಾವೆಲ್ಲರೂ ಸಂಭ್ರಮಿಸ್ಬೇಕು ಅದನ್ನು. ಹೌದು, ದಟ್ಸ್ ಸೊ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗಲಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.